ಎಲ್ಲ ವೆರೈಟಿ ಗಿಡನೂ ಹಾಕಿದ್ದೀರಿ. ಅದನ್ನು ಫಸಲು ಎಲ್ಲ ಬರ್ತಾ ಇದೆ. ಹೂವಿನ ಗಿಡ ಹಾಕ್ತಾ ಇದ್ದೀರಿ ಸರ್. ಅದರಿಂದ ನಮಗೂ ಆದಾಯ ಇದೆ, ಹಣ್ಣಿನ ಆದಾಯನೂ ಇದೆ. ಸ್ಟಾರ್ ಫ್ರೂಟ್ಸು, ಫ್ಯಾಷನ್ ಫ್ರೂಟ್ಸು, ಮಾದಾಫಲ, ಪನ್ನೇರಳೆ ಎಲ್ಲ ಇದೆ ಸರ್. ಅದರಿಂದ ನಾವು ಎಲ್ಲ ಥರದ್ದು ಹಣ್ಣನ್ನು ತಗೊತಾ ಇದ್ದೀರಿ. ಅದರಿಂದ ತುಂಬ ಒಂದು 7-8 ಲಕ್ಷ ಎಲ್ಲ ಖರ್ಚು ಹೋಗಿ 7-8 ಲಕ್ಷ ಉಳಿತದೆ ಸರ್. ರೇಷ್ಮೆನಲ್ಲೂ ಅಷ್ಟೇ, ತಿಂಗಳಿಗೂ ಒಂದು 50,000, 1.5 ಲಕ್ಷ ಅಷ್ಟು ರೇಷ್ಮೆನಲ್ಲಿ ಬೆಳೀತಾ ಇದ್ದೀರಿ ಸರ್. ನಮ್ಮದು 1990ರಿಂದ ಸರ್ ನಾವು ವ್ಯವಸಾಯ ಮಾಡ್ತಾ ಇರೋದು. ಅದು ಆವತ್ತಿನಿಂದನೂ ರಾಗಿ ಬೆಳೀತಾ ಇದ್ರಿ. ರಾಗಿ ಬೆಳೆದು ಆಮೇಲೆ ಏನಾದರೂ ವ್ಯವಸಾಯ ರೇಷ್ಮೆ ಬೆಳಿಬೇಕು ಅಂತಂದ್ಬಿಟ್ಟು ರೇಷ್ಮೆ ಬೆಳೀತಾ ಇದ್ದೀರಿ. ಆಮೇಲೆ ಈ ತೋಟ ಎಲ್ಲ ಮಾಡ್ತಾ ಇದ್ದೀರಿ ಸರ್. ಈಗ ಕೃಷಿ ಹೊಂಡ ಇದೆ, ನೀರು ಸ್ವಂತ ನೀರು ಎಲ್ಲನೂ ಕೃಷಿ ಹೊಂಡಕ್ಕೆ ಬಳಸ್ಕೊಂಡು ತೋಟಕ್ಕೆ ಬಿಡ್ತಾ ಇದ್ದೀರಿ. ಅದರಿಂದನೂ ವೆರೈಟಿ ಗಿಡನೂ ಬೆಳಿಬೇಕು ಅಂತ ಎಲ್ಲ ವೆರೈಟಿ ಗಿಡನೂ ಹಾಕಿದ್ದೀರಿ. ಅದನ್ನು ಫಸಲು ಎಲ್ಲ ಬರ್ತಾ ಇದೆ. ಹೂವಿನ ಗಿಡ ಹಾಕ್ತಾ ಇದ್ದೀರಿ ಸರ್. ಅದರಿಂದ ನಮಗೂ ಆದಾಯ ಇದೆ, ಹಣ್ಣಿನ ಆದಾಯನೂ ಇದೆ. ಸ್ಟಾರ್ ಫ್ರೂಟ್ಸು, ಫ್ಯಾಷನ್ ಫ್ರೂಟ್ಸು, ಮಾದಾಫಲ, ಪನ್ನೇರಳೆ ಎಲ್ಲ ಇದೆ ಸರ್. ಅದರಿಂದ ನಾವು ಎಲ್ಲ ಥರದ್ದು ಹಣ್ಣನ್ನು ತಗೊತಾ ಇದ್ದೀರಿ. ಅದರಿಂದ ತುಂಬ ಒಂದು 7-8 ಲಕ್ಷ ಎಲ್ಲ ಖರ್ಚು ಹೋಗಿ 7-8 ಲಕ್ಷ ಉಳಿತದೆ ಸರ್. ರೇಷ್ಮೆನಲ್ಲೂ ಅಷ್ಟೇ, ತಿಂಗಳಿಗೂ ಒಂದು 50,000, 1.5 ಲಕ್ಷ ಅಷ್ಟು ರೇಷ್ಮೆನಲ್ಲಿ ಬೆಳೀತಾ ಇದ್ದೀರಿ. ಒಂದು 10 ಎಕರೆ ಜಮೀನಿದೆ ಸರ್ ನಮಗೆ. 10 ಎಕರೆ ಜಮೀನಲ್ಲಿ ಒಂದು 10 ಎಕರೆನೂ ನೀರಾವರಿ ಇದೆ ಸರ್. ನಾವು ಹೂವಿನ ಗಿಡ ತುಂಬ ಇದೆ. ಒಂದು ಹೂವಿನ ಗಿಡದಲ್ಲೇ ಒಂದು 7-8 ಲಕ್ಷ ಬೆಳೀತಾ ಇದ್ದೀರಿ ಸರ್. ರೇಷ್ಮೆನಲ್ಲೇ ಒಂದಷ್ಟು ಎಲ್ಲ ಬೆಳೀತಾ ಇದ್ದೀವಿ. ಅದರಿಂದ ಇದರಲ್ಲಿ ನಮ್ಗೆ ತುಂಬ ಖುಷಿ ಇದೆ, ಏನೋ ವ್ಯವಸಾಯದಲ್ಲಿ. ಆಮೇಲೆ ಮಾಡಬೇಕು ಅನ್ನೋ ಆಸೆ. ಹಾಲು ಹಾಕ್ತಾಯಿದ್ದೀರಿ ಸರ್. ಹಾಲಲ್ಲಿನೂ ಒಂದು ತಿಂಗ್ಳಿಗೆ ಏನಿಲ್ಲ ಅಂದ್ರೂ ಒಂದು 30,000, 60,000 ಗಂಟ ಎದ್ದು ಬರ್ತಿದೆ ಸರ್ ಹಾಲು ಬಿಲ್ಲು. ಅದರಿಂದ ಹಸು ಇದೆ, ಎಮ್ಮೆ ಇದೆ, ಎಲ್ಲ ಇದೆ ಸರ್. ಬೆಳಿಬೇಕು ಅಂತ ಕರೀತಾ ಸರ್. ನನಗೆ ತುಂಬ ಇಷ್ಟ ಸರ್ ವ್ಯವಸಾಯ ಮಾಡ್ಬೇಕಂತಂದ್ಬಿಟ್ಟು. ಪಕ್ಕದಲ್ಲೆಲ್ಲ ಬೆಳೀತಾ ಇದ್ದರು, ಅವ್ರನ್ನ ನೋಡಿಬಿಟ್ಟು ನಾವಾದರೂ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಈ ವೆರೈಟಿನೂ ಇದು ಬೆಳಿಬೇಕು ಅಂತಂದ್ಬಿಟ್ಟು ಇದು ಮಾಡಿದ್ರಿ ಸರ್. ಅದರಿಂದ ಇದು ವ್ಯವಸಾಯನೇ ಆರಿಸ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದೀರಿ ಸರ್ ನಾವು. ಅಷ್ಟೇ, ಇನ್ನೇನು ಹೇಳಬೇಕು. ಹೌದು ಸರ್, ನಾವೇ ತುಂಬ ಜಾಸ್ತಿ ಮಾಡೋದು. ಅವರು ಬೆಳಗ್ಗೆ ಎದುರಿಗೆ ಹೋಗ್ತಾರೆ, ಡ್ಯೂಟಿಗೆ ಹೋಗ್ತಾರೆ. ನಾವು ಎಲ್ಲ ಥರ ವ್ಯವಸಾಯನೂ ನಾವೇ ನೋಡ್ಕೊಂಡು ನಾವೇ ಬೆಳಿಬೇಕು ಅಂತಂದ್ಬಿಟ್ಟು ಎಲ್ಲ ಇದು ತೋಟದಲ್ಲೇ ಇದು ಬೆಳೀತಾ ಇದ್ದೀರಿ ಸರ್. ಅಷ್ಟೇ ಸರ್. ಒಂದು 10-15 ವೆರೈಟಿ ಗಿಡ ಇದೆ ಸರ್. ಅದರಲ್ಲಿ ಇದೆ ಸರ್. ಯಾಲಕ್ಕಿ ಗಿಡ ಇದೆ, ಬಾಳೆ ಗಿಡ ಇದೆ, ಆಮೇಲೆ ಖರ್ಜೂರ ಇದೆ, ಮತ್ತು ಮಾದಾಫಲ ಇದೆ, ಸ್ಟಾರ್ ಫ್ರೂಟ್ಸು, ಪ್ಯಾಷನ್ ಫ್ರೂಟ್ಸು, ಆಪಲ್ಲು, ಕಾಫಿ ಗಿಡ, ಮತ್ತು ಪನ್ನೇರಳೆ, ಇದು ಅಮೃತ ನೂನಿ ಎಲ್ಲ ಇದೆ ಸರ್. ಎಲ್ಲ ವೆರೈಟಿನೂ ಹಾಕಿದ್ದೀರಿ. ಒಂದು ಸೀತಾಫಲ ಇದೆ, ಮಾದಾಫಲ ಇದೆ, ರಾಮಫಲ ಇದೆ. ಇಷ್ಟು ವೆರೈಟಿ ಗಿಡ ಇದೆ ಸರ್. ಅಷ್ಟು ಏಲಕ್ಕಿ, ಅರಿಶಿನ, ಶುಂಠಿ ಇಷ್ಟು ಬೆಳೀತಾ ಇದ್ದೀರಿ ಸರ್ ನಾವು. ಅದು ತುಂಬ ಖುಷಿ ನಮ್ಗೆ. ಇದು ಬೆಳಿಬೇಕು ಅನ್ನೋದು ತುಂಬ ಖುಷಿ ಇದೆ. ಅದರಲ್ಲಿನೂ ಆದಾಯ ಇದೆ. ಎಲ್ಲ ಖರ್ಚು ಹೋಗಿ ನಮ್ಗೆ ಆಗಷ್ಟು ಖುಷಿ ಇದೆ ಸರ್. ಅಷ್ಟು ಹೇಳೋಕ್ಕೆ ಇಷ್ಟ. ಹಾಂ, ಇಲ್ಲೇ ಸರ್ ಮಾರಾಟನೂ ಮಾಡ್ತೀರಿ ಸರ್. ನಾವು ಮಾರಾಟನೂ ಮಾಡ್ತೀರಿ. ಅಷ್ಟು ಮಾತ್ರ ಗೊತ್ತು ಸರ್. ಅಷ್ಟೇ, ಇನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೇನು ಹೇಳ್ಬೇಕು ಸರ್. ಸರ್, ನೀರು ಅದೇ ಕೃಷಿ ಹೊಂಡ, ಬೋರ್ವೆಲ್ ಇದೆ. ಕೃಷಿ ಹೊಂಡಕ್ಕೆ ಬಿಟ್ಕೊಂಡು ಅದರಲ್ಲಿ ಎಲ್ಲನೂ ನಾವು ಇದು ಮಾಡ್ತಾಯಿದ್ದೀರಿ ಸರ್. ಪೈಪ್ಲೈನು ಎಲ್ಲ ಮಾಡ್ಕೊಂಡು ಡ್ರಿಪ್ ಮೂಲಕ ಹರಿಸ್ತಾ ಇದ್ದೀರಿ ಸರ್. ಮೇಂಟೆನೆನ್ಸ್ ಸರ್, ಅದು ಇದು ಶಿಫ್ಟ್ ಇದೆ ಕರೆಂಟು. ಶಿಫ್ಟಲ್ಲಿ ನೈಟು ಓಡಿಸ್ತೀರಿ ಮತ್ತು ಹಗಲು ಎಲ್ಲ ಓಡಿಸಿ. ಇಲ್ಲ, ರೋಗ ಬಂದರೆ ಔಷಧಿ ಹೊಡಿತೀರಿ ಸರ್. ನಾವು ಔಷಧಿನೂ ಹೊಡಿತೀರಿ, ಸ್ಪ್ರೇ ಮಾಡಿ. ಆಮೇಲೆ ಸರ್ ನಾವು ಕೃಷಿ ಇದು ಮಾಡ್ತಾಯಿದ್ದೀರಿ ಸರ್. ನಾವು ಸಗಣಿ ಗಂಜಲ ಎಲ್ಲನೂ ಒಂಥರ ಸರಿ ಎಲ್ಲನೂ ಇವು ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಸಗಣಿ ಗಂಜಲ ಎಲ್ಲನೂ, ಆಮೇಲೆ ಕಳ್ಳೆ ಹಸಿಟ್ಟು ಇದೆಲ್ಲ ಹಾಕಿದ್ರಿ ಸರ್. ಅದೆಲ್ಲ ಹಾಕ್ಬಿಟ್ಟು ಸ್ವಂತಕ್ಕೆ ಎಲ್ಲ ಇದು ಮಾಡಿದ್ದೀರಿ ಸರ್. ನಾವು ಅದನ್ನೇ ಸ್ವಲ್ಪ ಎಲ್ಲ 2-2 ಲೀಟ್ರು ಅಷ್ಟು ಕೊಡ್ತೀರಿ ಸರ್ ನಾವು ಬೆಳಗ್ಗೆ. ಡ್ರಮ್ಮಲ್ಲಿ ಹಾಕಿದೆ. ಹಾಂ ಸರ್, ಪ್ರಶಸ್ತಿ ಜಿಲ್ಲಾ ಮಟ್ಟದಲ್ಲಿ ನಮ್ಗೆ ಪ್ರಶಸ್ತಿ ಬಂದಿದೆ ಸರ್. ಹಾಂ, ಉತ್ತಮ ರೈತ ಮಹಿಳೆ ಅಂತ
ಪ್ರಶಸ್ತಿ ಬಂದಿದೆ ಸರ್ ಅಷ್ಟೇ. ಪ್ರಗತಿಪರ ರೈತ ಮಹಿಳೆ ಅಂತ ಸರಿ. ನಮ್ಗೆ ಖುಷಿ ಇದೆ, ನಮಗಂತೂ ಇದು ಇಷ್ಟು ಮಟ್ಟಕ್ಕೆ ಬೆಳಿತೀರೇ ಇಲ್ಲ ಅನ್ನೋ ಇದಿತ್ತು. ಆದರೆ ದೇವ್ರ ಇಚ್ಛೆ ಇಷ್ಟು ಮಟ್ಟಕ್ಕೆ ದೇವರು ಏನು ಪ್ರಶಸ್ತಿ ಕೊಟ್ಟು ನಮ್ಗೆ ಖುಷಿ ಇದೆ ಸರ್ ಅಷ್ಟೇ ಹೇಳೋಕ್ಕೆ ಇಷ್ಟ. ಇಲ್ಲ ಸರ್, ವ್ಯವಸಾಯ ಅಂದರೆ ಕಷ್ಟನೇ ಆಗುತ್ತೆ. ಆದರೆ ಇದು ಕಷ್ಟ ಇಲ್ಲ, ಏನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗೋದು ಏನನ್ನೋದು ಅದೆಲ್ಲ ಮಾಡಬಾರ್ದು ಸರ್. ನಾವು ಛಲ ಇದ್ದು ದುಡಿಮೆ ಮಾಡಿ ಈ ಥರ ಬೆಳೆದ್ರೆ ತುಂಬ ಅನುಕೂಲ. ವ್ಯವಸಾಯ ಇದು ಆತ್ಮಹತ್ಯೆ ಅಂತೂ ಮಾಡ್ಕೊಳಕ್ಕೆ ಹೋಗಬಾರ್ದು ಅಷ್ಟೇ. ನಾನೇ ಇಷ್ಟೇ, ಎಲ್ಲ ರೈತರಿಗೂ ಅಷ್ಟೇ ಸರ್, ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಗಿದ್ವಿ, ಅಲ್ಲಿ ತಗೊಂಬಂದ್ರೆ ಅಮೃತ ನುನಿ ಅಂತ ಗಿಡ. ಈ ಕಾಯಿ ತುಂಬ ಕೀಲು ನೋವಿಗೆ ಎಲ್ಲ ಯೂಸ್ ಆಗ್ತದೆ. ಅದರಿಂದ ಇದನ್ನು ತಗೊಂಬಂದು ನಾಟಿ ಮಾಡಿ ಈ ಥರ ಕಾಯಿ ಬಿಟ್ಟಿದೆ ಸರ್. ಇದು ಜ್ಯೂಸ್ ಆಗ್ತದೆ, ಕೀಲು ನೋವಿಗೆ ತುಂಬ ಇದೆ. ಜ್ಯೂಸ್ ಮಾಡಿಬಿಟ್ಟು ಕೀಲು ನೋವಿಗೆ ಕುಡಿದ್ರೆ ತುಂಬ ವಾಸಿ ಆಗ್ತದೆ ಅಂದ್ಬಿಟ್ಟು ತಂದು ನಾಟಿ ಮಾಡಿದ್ದೀರಿ ಸರ್. ಸರ್ ವರ್ಷನ ಗಿಡ ಸರ್ ಅಷ್ಟೇ. ಇಷ್ಟು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ. ಇದನ್ನು ನಾವೇ ಓನಾಗಿ ಇದು ಮಾಡವ ಅಂತಂದ್ಬಿಟ್ಟು ಇದು ಮಾಡ್ತಾಯಿದ್ರಿ ಸರ್, ಬೆಳೆಸ್ತಾ ಇದ್ರಿ. ತುಂಬ ಬೆಳವಣಿಗೆ ಇದೆ ಅಷ್ಟೇ ಸರ್. ಇಲ್ಲ ಸರ್, ಎಲ್ಲೂ ಬೆಳೆದಿಲ್ಲ, ನಾವೇ ಫಸ್ಟು ನಾವೇ ಹಾಕಿದ್ರಿ. 2 ಗಿಡ ನಾಟಿ ಮಾಡಿದ್ರಿ. ಈ ಥರ ಕಾಯಿ ಇದೆ ಸರ್, ಎಲ್ಲ ಬಂದಿದೆ ಈಗ. ತುಂಬ ಚೆನ್ನಾಗಿ ಬರ್ತಾಯಿದೆ ಗಿಡ ಅಷ್ಟೇ. ಹಣ್ಣಾದಮೇಲೆ ಇದು ಇನ್ನೂ ದಪ್ಪಾಗ ಆಗ್ತದೆ ಸರ್ ಕಾಯಿ. ಆವಾಗ ಹಣ್ಣಾದಮೇಲೆ ಇದು ಜ್ಯೂಸ್ ಮಾಡವ ಅಂತಂದ್ಬಿಟ್ಟು ನಾಟಿ ಮಾಡ್ತಾಯಿದ್ರಿ ಸರ್. ಮಾಡಿ ಪನ್ನೇರಳೆ ಅಂತ, ಅದರಲ್ಲಿ 2 ವೆರೈಟಿ ಇದೆ. ಇದು ತುಂಬ ಚೆನ್ನಾಗಿ ಕಾಯಿ ಬಿಡ್ತಿದೆ ಅಂತ ಅದರಿಂದನೂ ಇದು ವೆರೈಟಿ ಹಾಕಿದ್ರಿ. 3 ವರ್ಷದ ಗಿಡ ಇದು. 3 ವರ್ಷ ಆದಮೇಲೆ ಫಸಲು ಬರ್ತದೆ ಅಂತಂದ್ಬಿಟ್ಟು ನಾವು ಅಂದ್ಕೊಂಡಿದ್ದೀರಿ ಸರ್. ಈ ಥರ ಎಲ್ಲ ಸಸಿಗಳನ್ನು ನಾಟಿ ಮಾಡ್ತಾಯಿದ್ದೀರಿ ಸರ್. ಈ ಡಿಫ್ರೆಂಟ್ ಏನು ತುಂಬ ಚೆನ್ನಾಗಿರ್ತದೆ ಇದು ಹಣ್ಣು ತಿನ್ನೋಕ್ಕೆ. ಅದರಿಂದ ಇದು ಇರಲಿ ಅಂತಂದ್ಬಿಟ್ಟು ನಾವು ಎಲ್ಲ ಓನಾಗಿ ತಗೊಂಬಂದು ನಾಟಿ ಮಾಡಿದ್ದೀರಿ ಅಷ್ಟೇ ಸರ್. ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ ಸರ್ ಇದಕ್ಕೆ ಹಣ್ಣು. ಅದರಿಂದನೂ ತುಂಬ ಇಷ್ಟ ಇದು. ವೆರೈಟಿನೂ ಚೆನ್ನಾಗೈತೆ, ತುಂಬ ಜಾಸ್ತಿನೇ ಕಾಯಿ ಬಿಡ್ತದೆ ಸರ್. ಇದು ಗೊಂಚಲು ಕಾಯಿ ಬಿಡ್ತದೆ ಅಷ್ಟೇ ಸರ್. ಇದು 3 ವರ್ಷ 5 ಸರ್, ವರ್ಷನೂ ಕಾಯಿ ಬಿಡ್ತದೆ ಸರ್. ಇದು ವರ್ಷಕ್ಕೊಂದ್ಸರಿ ಕಾಯಿ ತುಂಬ ಚೆನ್ನಾಗಿರ್ತದೆ ಸರ್ ಇದು.